ಕಿಮಾತ್ಮನಾ ತೇನ ಜಹಾತಿ ಯೋ ಮುದಂ ಕಿಂ ರಿಕ್ತಃ ಹರೈಃ ಸ್ವಜನಾಖ್ಯ ದಸ್ಯುಭಿಃ ಕಿಂ ಜಾಯಯಾ ಸಂಸೃತಿ ಹೇತುಭೂತಯ ಮರ್ತ್ಯಸ್ಯ ಗೇಹೈಃ ಇತಿ ಹಾಯುಷೋ ವ್ಯಯಃ. ಭಾಗವತ ಸಾರೋದ್ಧಾರೆ ಅಯಂ ಅತ್ರ ವ್ಯಾಖ್ಯಾಸ್ಯಮಾನಃ ಶ್ಲೋಕಃ 82ತಮಃ 82ನೇದು. ಶ್ರವಣ ಮಾತ್ರೇಣ ಅನುಸಂಧಾನೇನ ಚ ಕೃತೇನ ನಿರ್ವೇದ ಉತ್ಪಾದಕಾನ್ ಶ್ಲೋಕಾನ್ ವೈರಾಗ್ಯ ಪ್ರಕರಣೆ ಸಂಜಗ್ರಾಹ ಅವಧೂತ ಶಿರೋಮಣಿ ವಿಷ್ಣುತೀರ್ಥಃ. ಅಯಂ ಗೇಹಪತಿಃ ಜೀವಃ ಬಹುಭಿಃ ಇಂದ್ರಿಯೈಃ ಆವ್ರಿಯತೆ. ತಾನಿ ಇಂದ್ರಿಯಾಣಿ ಬಹ್ವ್ಯಃ ಸಪತ್ನ್ಯಃ ಇವ ಏನಂ ಗೇಹಪತಿಂ ನಿತರಾಂ ಲುನಂತಿ. ಜಿಹ್ವಾ ಏಕತಃ ವಿಕರ್ಷತಿ, ಶಿಷ್ಣಃ ಅನ್ಯಾಂ ದಿಶಂ ಪ್ರತಿ ವಿಕರ್ಷತಿ, ಉದರಂ ಶ್ರವಣಂ ಚ ಅನ್ಯಾಮೇವ ದಿಶಂ ಪ್ರತಿ ತಮೇನಂ ನಯತಃ. ಘ್ರಾಣಃ ಚಕ್ಷುರಿಂದ್ರಿಯಂ ಕರ್ಮೇಂದ್ರಿಯಾಣಿ ಚ ವಿಭಿನ್ನೇಷು ದಿಗ್ಭಾಗೇಷು ಏನಂ ಜೀವಂ ನೀತ್ವಾ ಪೀಡಯತಃ. ಸರ್ವೇಷಾಮಪಿ ಜ್ಞಾನೇಂದ್ರಿಯಾಣಾಂ ಕರ್ಮೇಂದ್ರಿಯಾಣಾಂ ಚ ಯೇ ಯೇ ವಿಷಯಾಃ ತಾನ್ ವಿಷಯಾನ್ ಅಸ್ಮೈ ಗೇಹಪತಯೇ ಭೋಜಯಿತ್ವಾ ತಂ ಗೇಹಪತಿಂ ಸರ್ವಮಪಿ ದೇಹಂ ಸರ್ವಾಣಿ ಸ್ವಾನ್ಯಪಿ ಕರ್ಮೇಂದ್ರಿಯಾಣಿ ಜ್ಞಾನೇಂದ್ರಿಯಾಣಿ ಮನಶ್ಚ ತೇ ತಾನಿ ಆಯಾಸಯಂತೆ. ತಥಾಪಿ ಅಯಂ ಜೀವಃ ನೈವ ನಿರ್ವಿದ್ಯತೆ. ಕಾ ಕಥಾ ಪಾಮರಸ್ಯ ವಿದ್ವಾಂಸಃ ಅಪಿ ಏನಂ ಕಾಮಾನಲಂ ಸುಖಲವೈಃ ಶಮಯಂತಃ ನೈವ ನಿರ್ವಿದ್ಯಂತೆ. ಯಥಾ ಮಹಾಭಾರತೆ ಯಯಾತಿಃ ಆಹ ಕಾಮಾನಾಂ ಕಾಮಃ ಉಪಭೋಗೇನ ನೈವ ಶಾಮ್ಯತೆ. ಹವಿಷಾ ಕೃಷ್ಣವರ್ತ್ಮ ಅಗ್ನಿರಿವ ಭೂಯೋ ಭೂಯಃ ಅಭಿವರ್ಧತ ಏವ ಅಯಮಪಿ ಕಾಮಾಗ್ನಿ. ತಥಾ ಅಸ್ಯ ಕಾಮಾಗ್ನೇರಪಿ ವಿಷಯರೂಪಂ ಘೃತಂ ನೈವ ಪೂರಯೇತ್. ತಾನಿ ಸರ್ವಾಣ್ಯಪಿ ಇಂದ್ರಿಯಾಣಿ ವಿಷಯ ಪರಾವೃತ್ತಾನಿ ಕೃತ್ವಾ ತದೈವ ಸಾಧಕೋಯಂ ಅಂತತಃ ಕಥಂಚಿತ್ ನಿರ್ವಿದ್ಯೇತ. ವೈರಾಗ್ಯ ಪ್ರಕರಣದಲ್ಲಿ ಬರುವಂತಹ ವಿಭಿನ್ನವಾದ ಶ್ಲೋಕಗಳನ್ನು ನಾವು ನೋಡ್ತಾ ಇದ್ದೇವೆ. 82ನೇ ಶ್ಲೋಕ ನಾವೀಗ ನೋಡಬೇಕು.
ಇದು ಭಾಗವತದ 8ನೇ ಸ್ಕಂದದ 21ನೇ ಅಧ್ಯಾಯದ 9ನೇ ಶ್ಲೋಕ. ಇದು ಪ್ರಹ್ಲಾದನೂ ಹೇಳಿದ ಶ್ಲೋಕ, ಮತ್ತೆ ಬಲಿಯೂ ಕೂಡ ಹೇಳಿದ ಶ್ಲೋಕ. ಹಿರಣ್ಯಕಶಿಪು ತನಗೆ ನಾನಾ ರೀತಿಯಲ್ಲಿ ಹಿಂಸೆ ಕೊಟ್ಟಿದ್ನಲ್ಲ, ಆವಾಗ ಪ್ರಹ್ಲಾದ ಪ್ರಾಯ ಹೀಗೆ ಆಲೋಚಿಸಿದ್ದಿರಬೇಕು. ಈಗ ನನ್ನ ಈ ದೇಹ ಹೋದ್ರೂ ಹೋಗ್ಬೋದು, ಹೋಗದೇ ಇದ್ರೂ ಇರಬಹುದು. ಈ ಪೀಡೆಗಳನ್ನೆಲ್ಲ ತಾಳಿಕೊಂಡು, ನಮ್ಮ ತಂದೆಯೇ ನಮಗೆ ಕೊಟ್ಟಂತ ಪೀಡೆಗಳನ್ನೆಲ್ಲ ತಾಳಿಕೊಂಡು ಕೂಡ ನಾನು ಬದುಕಿರಬಹುದು. ಆದರೆ ಕೊನೆಗೊಂದು ದಿವಸ ನನ್ನ ಈ ಶರೀರ ಬಿಟ್ಟು ಹೋಗಲೇಬೇಕು. ಈ ಪತ್ನಿ, ಪುತ್ರರು, ಇವರಿಂದೆಲ್ಲ ನನಗೇನಾಗಬೇಕಾಗಿದೆ ಅಂತ ಆ ಅಜ್ಜ ಆಲೋಚನೆ ಮಾಡಿದ್ದ. ಪ್ರಾಯ ಆ ಅಜ್ಜನಾದ ಪ್ರಹ್ಲಾದನೇ ಯಾವಾಗಾದ್ರೂ ಒಂದು ಬಾರಿ ಮೊಮ್ಮಗನಾದ ಬಲಿಗೆ ಇದನ್ನು ಹೇಳಿದ್ದಿರಬೇಕು. ಆ ಬಲಿಯು ಕೂಡ ಭಗವಂತನ ಎದುರಿಗೆ ನಿಂತಾಗ ವೈರಾಗ್ಯವನ್ನ ತಂದುಕೊಂಡಿದ್ದಿರಬೇಕು. ಆ ಅಜ್ಜ ಹೇಳಿದ ಮಾತನ್ನೇ ತಾನು ಆಡಿದ್ದಿರಬೇಕು. ಭಾಗವತದಲ್ಲಿ ಇದು ಬರುವುದು ವಾಮನನ ಮುಂದೆ ಬಲಿ ಆಡಿದ ಮಾತಿನ ರೂಪದಲ್ಲಿ. 8ನೇ ಸ್ಕಂದದ 21ನೇ ಅಧ್ಯಾಯದ 9ನೇ ಶ್ಲೋಕ ಇದು. ಬಲಿಯನ್ನು ವಾಮನ ನಿಗ್ರಹಿಸಿದ್ನಲ್ಲ, ನಿಗ್ರಹಿಸಿ ವಿಪ್ರಲಬ್ಧೋ ದದಾನೀತೆ ತ್ವಯಾಹಂ ಚಾಢ್ಯಮಾನಿನ ತದ್ವೆಲೀಕ ಫಲಂ ಭುಂಕ್ಷ್ವ ನಿರಯಂ ಕತಿಚಿತ್ ಸಮಾಹ. ವಾಮನ ಅವನಿಗೆ ಹೇಳಿದ್ದು, 3 ಹೆಜ್ಜೆ ನನಗೆ ನೀನು ದಾನ ಕೊಡ್ತೀನಿ ಅಂತ ಹೇಳಿದ್ದೆ. ಒಂದು ಪಾದದಿಂದ ನಾನು ಭೂಲೋಕವನ್ನು ಆಳಿದೆ, ಸ್ವರ್ಲೋಕಸ್ತು ದ್ವಿತೀಯೇನ, 2ನೇ ಪಾದದಿಂದ ಸ್ವರ್ಗಲೋಕವನ್ನ ಅಳೆದಿದ್ದೇನೆ. ಪ್ರತಿಷ್ಠುತ ಮದಾತುಸ್ತೆ ನಿರಯೇ ವಾಸಯಿಷ್ಯತೆ, 3ನೇ ಹೆಜ್ಜೆ ಒಂದು ಕೊಡ್ತೀನಿ ಅಂತ ಹೇಳಿದ್ದೆ. ಆದರೆ ಅದನ್ನು ಕೊಡ್ಲಿಕ್ಕೆ ನಿನಗೆ ಈಗ ಶಕ್ತಿ ಸಾಲಲಿಲ್ಲ. ವೃಷಾ ಮನೋರಥಸ್ಥಸ್ಯ ದೂರಂ ಸ್ವರ್ಗಾತ್ ಪತತ್ಯದಃ, ಆದ್ದರಿಂದ ನಿನಗೆ ಒಂದಿಷ್ಟು ಶಿಕ್ಷೆ ಕೊಡುವನಿದ್ದೇನೆ ನಾನು ಅಂತ ಅವನು ಹೇಳಿದ. ಆಗ ಈ ವಾಮನ ಅವನಿಗೆ ಹೇಳಿದಂಥ ಕೆಲವು ಮಾತುಗಳಿವೆ. ತೇನಾಹಂ ನಿಗೃಹೀತೋಪಿ ಭವತಾ ಭೂರಿಕರ್ಮಣ ಬದ್ಧಶ್ಚ ವಾರುಣೈಃ ಪಾಶೈಃ ನನು ವ್ರೀಡೆ ನಚವ್ಯಥೆ. ಮಹಾತ್ಮನಾದ ವಾಮನನೇ, ನೀನು ನನ್ನನ್ನು ನಿಗ್ರಹಿಸಿದ್ದೆ, ವಾರುಣ ಪಾಶಗಳಿಂದ ನನ್ನನ್ನು ಕಟ್ಟಿ ಹಾಕಿದ್ದೆ. ನನಗದಿಂದ ಏನು ನಾಚಿಕೆನೂ ಇಲ್ಲ, ನನಗೆ ದುಃಖವೂ ಆಗೋದಿಲ್ಲ. ಆವಾಗ ತನ್ನ ಅಜ್ಜನಾದ ಪ್ರಹ್ಲಾದನನ್ನ ಇವನು ನೆನಪು ಮಾಡ್ಕೋತಾನೆ. ಪಿತಾಮಹೋಮೇ ಭವದೀಯ ಸಮ್ಮತಃ ಪ್ರಹ್ಲಾದ ಆವಿಷ್ಕೃತ ಸಾಧುವಾದ ಭವದ್ವಿಪಕ್ಷೇಣ ವಿಚಿತ್ರ ವೈಶಸಂ ಸಂಪ್ರಾಪಿತಸ್ತ್ವತ್ ಪರಮಃ ಸ್ವಪಿತ್ರ ಅಂತ. ನಮ್ಮ ಅಜ್ಜ ಪ್ರಹ್ಲಾದ ನಿನ್ನ ಭಕ್ತ. ತನ್ನ ತಂದೆಯಾದ ಹಿರಣ್ಯಕಶಿಪುವಿನಿಂದಲೇ ಸಾಕಷ್ಟು ಹಿಂಸೆಯನ್ನ ಅನುಭವಿಸಿದಂಥವನು ಅಂತ ಹೀಗೆ ಶ್ಲೋಕ ಹೇಳಿ ಅದ್ರ ಮುಂದೆ ಹೇಳುವಂಥ ಶ್ಲೋಕವನ್ನೇ ಇದು, ಕಿಂ ಆತ್ಮನಾಥೇನ ಜಹಾತಿ ಅಂತ. ಅದಾದ ಮೇಲೆ ಇತ್ತಂ ವಿನಿಶ್ಚಿತ್ಯ ಪಿತಾಮಹೋ ಮಹಾನಗಾಧಬೋಧೋ ಭವತಃ ಪಾದಪದ್ಮಂ ಧ್ರುವಂ ಪ್ರಪೇದೆ ಶಕುತೋ ಭಯಂ ಜನಾತ್ ಭೀತಃ ಸ್ವಪಕ್ಷ ಕ್ಷಪಣಸ್ಯ ಸತ್ತಮಃ ಅಂತ. 8, 9, 10 ಇಷ್ಟು ಶ್ಲೋಕಗಳನ್ನ ಇಲ್ಲಿ ತಗೊಂಡಿದೆ. ಈ ಸಾರೋದ್ಧಾರದಲ್ಲಿ ಬಂದಿರುವುದು 9ನೇ ಶ್ಲೋಕ. ನಮ್ಮ ಅಜ್ಜ ಪ್ರಹ್ಲಾದನು ಕೂಡ ನನ್ನಂತನೇ ಆಲೋಚನೆ ಮಾಡಿದ. ಅವನು ಆಲೋಚನೆ ಮಾಡಿದ್ದನ್ನೇ ನಾನು ಕೂಡ ಆಲೋಚನೆ ಮಾಡಿದ್ದೇನೆ ಅಂತ ಇದ್ದ ನಾವು. ಆದ್ರಿಂದ
ಆ ಪ್ರಹ್ಲಾದ ಏನು ಆಲೋಚನೆ ಮಾಡಿದ, ಆ ಅಜ್ಜ ಮತ್ತು ಮೊಮ್ಮಗ ಏನು ಆಲೋಚನೆ ಮಾಡಿದ್ರು, ಸಂಸಾರದಲ್ಲಿ ಹೇಗೆ ನಾವು ನಮ್ಮ ಧೋರಣೆಯನ್ನ ಇಟ್ಕೋಬೇಕು ಅದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಒಂದಲ್ಲ ಒಂದು ದಿವಸ ಈ ಶರೀರ ನಮ್ಮನ್ನ ಬಿಟ್ಟು ಹೋಗಲೇಬೇಕು. ಇಂಥ ಶರೀರದಿಂದ ನನಗೇನಾಗಬೇಕಾಗಿದೆ, ಮತ್ತೆ ನನ್ನ ಮಕ್ಕಳಿಂದಾದರೂ ನನಗೇನಾಗಬೇಕಾಗಿದೆ. ಮಕ್ಕಳು ಇದು ನಮ್ಮ ಪಿತ್ರಾರ್ಜಿತ ಆಸ್ತಿ, ನಮಗೆ ಯಾವಾಗ ಸಿಗುತ್ತದೋ ಅಂತ ಕಾಯ್ತಾ ಕೂತಿರ್ತಾರೆ. ಅಂಥವ್ರು ಇವರು. ನಾನು ತಂದೆ ಆದವನು ಬದುಕಿದ್ದಾಗಾದರೂ ಅದನ್ನ ಅಪಹರಿಸಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಆಗದೆ ಹೋದ್ರೆ ಈತ ಯಾವಾಗ ಸಾಯ್ತಾನೋ ಅವಾಗಾದ್ರೂ ನಾನು ಇದನ್ನು ಅಪಹರಿಸಬೇಕು ಅಂತ ಅಪೇಕ್ಷೆ ಪಡ್ತಿರ್ತಾರೆ. ರಿಕ್ತಹಾರೈಹಿ ಸ್ವಜನಾಖ್ಯ ಬಂಧುಬಿಹಿ ಅಂತಾರೆ. ತುಂಬಾ ಸುಂದರವಾದಂತಹ ಮಾತಿದು. ನಾವು ಇವರನ್ನೆಲ್ಲ ಸ್ವಜನಾಖ್ಯ ದಸ್ವಿಬಿಹಿ, ಇವರನ್ನೆಲ್ಲ ಬಂಧುಗಳು ಅಂತ ನಾವು ತಿಳ್ಕೊಂಡಿದ್ದೀವಿ. ನಮ್ಮ ಸಹೋದರರು, ಮಕ್ಕಳು, ಮೊಮ್ಮಕ್ಕಳು, ಹೀಗೆಲ್ಲ ನಾವು ನಾನಾ ಥರದ ಹೆಸರಿನಿಂದ ಇವನ್ನೆಲ್ಲ ಕರಿತೇವೆ. ವಸ್ತುತಃ ಇವರೆಲ್ಲ ಕಳ್ಳರೇ. ನಾವು ತುಂಬ ಗಾಢವಾಗಿ ಚಿಂತಿಸಬೇಕಾದಂತಹ ಒಂದು ವಿಷಯ ಇದೆ. ಕಳ್ಳರು ಅಂದ್ರೆ ರಾತ್ರಿ ನಾವು ಮಲಗಿದ್ದಾಗ ಮನೆಗೆ ಕನ್ನ ಹಾಕಿ ಸಾಧ್ಯ ಆದ್ರೆ ನಮ್ಮನ್ನು ಹಿಂಸಿಸಿ ಎಲ್ಲವನ್ನೂ ಹೊತ್ಕೊಂಡು ಹೋಗೋರು ಇರ್ತಾರಲ್ಲ, ಅವರು ಮಾತ್ರ ಕಳ್ಳರು ಅಂತಲ್ಲ. ನಾವೆಲ್ಲೋ ಓಡಾಡುವಾಗ ನಮ್ಮ ಕಿಸೆ ಕತ್ತರಿಸಿ ನಮಗೆ ಮೋಸ ಮಾಡುವಂಥವ್ರು ಇರ್ತಾರಲ್ಲ, ಅವ್ರು ಮಾತ್ರ ಕಳ್ಳರು ಅಂತಲ್ಲ. ಕಳ್ಳರೇ ನಾನಾ ರೂಪದಲ್ಲಿರ್ತಾರೆ ಈ ಜಗತ್ತಿನಲ್ಲಿ. ನಮ್ಮವರು ಕೂಡ ನಮ್ಮ ಇಚ್ಛೆಗೆ ವಿರುದ್ಧವಾಗಿ ನಮ್ಮನ್ನು ಪೀಡಿಸಿ, ಇಚ್ಛೆಗೆ ವಿರುದ್ಧವಾಗಿ ಆದರೂ ಆಯಿತು, ಇಚ್ಛೆಗೆ ವಿರುದ್ಧವಾಗಿ ಅಲ್ಲದೇ ಇದ್ದಾದರೂ ಆಯಿತು, ಅಂತೂ ನಮ್ಮನ್ನ ಪೀಡಿಸ್ತಾರೆ. ಆದ್ದರಿಂದ ಕಳ್ಳರೇ ಈ ಜಗತ್ತಿನಲ್ಲಿ ಬೇರೆ ಬೇರೆ ರೂಪದಿಂದ ಬರ್ತಾರಷ್ಟೆ. ನಮ್ಮ ಸಂಪತ್ತಿಗೆ ಇವರೆಲ್ಲ ಹೀಗೆ ಕನ್ನ ಹಾಕುವವರೇ. ಜ್ಞಾನ ಅನ್ನೋ ಒಂದು ಸಂಪತ್ತಿದೆ, ಅದಕ್ಕೆ ಮಾತ್ರ ಯಾರು ಕನ್ನ ಹಾಕ್ಲಿಕ್ಕಿಲ್ಲ. ಅದನ್ನ ಒಂದು ಸಂಸ್ಕೃತ ಸುಭಾಷಿತ ಹೇಳ್ತದೆ, ನನಗದೀಗ ಇಲ್ಲಿ ನೆನಪಿಗೆ ಬರ್ತದೆ. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇಕತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನಾತ್ ಪ್ರಧಾನಂ ಅಂತ. ನಮ್ಮಲ್ಲಿರುವ ಎಲ್ಲಾ ಥರದ ಸಂಪತ್ತನ್ನು ಕೂಡ ರಾಜರು ಕದೀತಾರೆ, ರಾಜರು ಅದಕ್ಕೆ ಟ್ಯಾಕ್ಸ್ ಆಗಿ ಹೊತ್ಕೊಂಡು ಹೋಗ್ತಾರೆ. ಕಳ್ಳರು ಕದ್ದಾರು. ನಮ್ಮ ಮಕ್ಕಳಾದಂಥ ಅವರೆಲ್ಲ ಸಹೋದರರು, ನಮ್ಮ ಮಕ್ಕಳು ಪರಸ್ಪರರು ತಾವೆಲ್ಲ ಇದನ್ನೆಲ್ಲ ಕಸ್ಕೊಂಡು ಹೋಗ್ತಾರೆ. ಮತ್ತೆ ಆ ದುಡ್ಡನ್ನ, ಆ ಸಂಪತ್ತನ್ನ, ನಮ್ದಾದ ಸಂಪತ್ತೇನಿದೆ ಅದನ್ನ ನಾವು ಎಲ್ಲಿಯಾದರೂ ವಿತ್ತೀಯ ಸಂಸ್ಥೆಗಳಲ್ಲಿ ಇಟ್ಟು ಬರ್ಬೇಕಾಗ್ತದೆ. ಎಲ್ಲ ನಾವು ಮನೆಯಲ್ಲೇ ಇಟ್ಕೊಂಡು ಓಡಾಡ್ಲಿಕ್ಕೆ ಆಗೋದಿಲ್ಲ, ಹೊತ್ಕೊಂಡು ಓಡಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಭಾರ ಆಗ್ತದೆ. 1 ಕಿಲೋಗ್ರಾಮ್ 2 ಕಿಲೋಗ್ರಾಮ್ ಬಂಗಾರವೇ ಆದ್ರೂ ಕೂಡ ಎಷ್ಟು ಭಾರ ಆಗ್ತದೆ ನಮಗೆ, ನಮ್ಮ ಗತಿ ಏನು? ಆದ್ರೆ ವಿದ್ಯಾಧನ ಅನ್ನೋದು ಯಾವತ್ತೂ ಕೂಡ ಭಾರ ಅಲ್ಲ. ವ್ಯಯೇಕೃತೆ ವರ್ಧತ ಏವ ನಿತ್ಯಂ. ನಮ್ಮ ಈ ಲೌಕಿಕವಾದ ಸಂಪತ್ತನ್ನ ನಾವು ಖರ್ಚು ಮಾಡಿದ್ರೆ ಅದು ಮತ್ತೆ ಬರ್ತದೆ ಅಂತಿಲ್ಲ. ಬರಬಹುದು, ಸಂಪತ್ತನ್ನು ನಾವು ಇನ್ನೊಬ್ಬರಿಗೆ ದಾನ ಮಾಡಿದಾಗ ಅದು ಬರಬಹುದು. ಖರ್ಚು ಮಾಡಿದಾಗ ಅದು ಮತ್ತೆ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವಿದ್ಯಾಧನ ಅನ್ನುವಂಥ ಒಂದು ಧನ ಏನಿದೆ, ಇದನ್ನ ಮಾತ್ರ ನಾವು ಖರ್ಚು ಮಾಡಿದ್ರು ಕೂಡ ಮತ್ತೆ ಖರ್ಚು ಮಾಡಿದ್ರು ಕೂಡ ನಮ್ಮಲ್ಲಿ ಇದು ಹೆಚ್ಚಾಗ್ತದೆ. ಎಲ್ಲಾ ಧನಗಳಿಗಿಂತಲೂ ಹೀಗೆ ವಿದ್ಯಾಧನ ಅನ್ನೋದು ಬಹಳ ದೊಡ್ಡದು ಅಂತದೆ ಸಂಸ್ಕೃತದ ಒಂದು ಸುಭಾಷಿತ. ಅದಕ್ಕೆ ಇಲ್ಲಿ ಸ್ವಜನಾಖ್ಯ ದಸ್ಯುಭಿ ಅಂತ ಬಂತಲ್ಲ, ಅದಕ್ಕಾಗಿ ಈ ಮಾತನ್ನು ನಾನು ನೆನಪು ಮಾಡ್ಕೊಂಡು. ನಮ್ಮವರು ಅಂತ ಹೇಳ್ತೇವೆ, ವಸ್ತುತಃ ಇವರು ಕಳ್ಳರೇ. ಹೆಂಡತಿ, ಪ್ರೀತಿಸಿ ಮದುವೆ ಮಾಡಿಕೊಂಡಂಥ ಹೆಂಡತಿ ಅಥವಾ ಮದುವೆ ಮಾಡಿದ ಮೇಲೆ ಪ್ರೀತಿಸಿದಂಥ ಹೆಂಡತಿ, ಅವಳು ಕೂಡ ಸಂಸ್ಕೃತಿ ಹೇತು ಭೂತಯ,
ಮತ್ತೆ ಮತ್ತೆ ನಮ್ಮನ್ನು ಈ ಸಂಸಾರದಲ್ಲಿ ಕಟ್ಟಿ ಹಾಕುವಂಥವಳೆ. ಮುಂದಿನ ಜನ್ಮದಲ್ಲೂ ಕೂಡ ಅವಳೇ ಹೆಂಡತಿಯಾಗಿ ಬರ್ತಾಳೆ ಅಂತ ನಿಶ್ಚಿತ ಇಲ್ಲ. ಮಾತಾಪಿತೃ ಸಹಸ್ರಾಣಿ ಪುತ್ರದಾರ ಶತಾನಿಚ. ಸಾವಿರಾರು ಜನ ಮಾತಾಪಿತೃಗಳು, ಮಕ್ಕಳು, ಹೆಂಡತಿ, ಗಂಡ ಇವರೆಲ್ಲ ಆಗಿ ಹೋಗಿದ್ದಾರೆ ಈ ಹಿಂದೆ ಸಂಸಾರದಲ್ಲಿ. ಸಂಸಾರಿ ಶುನುಭೂತಾನಿ ಯಾಂತಿ, ಈಗಲೂ ಬರ್ತಾ ಇದ್ದಾರೆ. ಯಾಸ್ಯಂತಿಚ, ಮುಂದೂ ಬರೋರಿದ್ದಾರೆ ಅಂತ ಹೇಳ್ತದೆ ಮಹಾಭಾರತ. ಅದರಿಂದ ಇದೇ ಪತ್ನಿಯೇ ನಮಗೆ ಮುಂದಿನ ಜನ್ಮದಲ್ಲೂ ಬರ್ತಾಳೆ ಅಂತಿಲ್ಲ. ಆದರೂ ಈ ಜನ್ಮದಲ್ಲಿ ಆದರೂ ನಮ್ಮನ್ನ ದೃಢವಾಗಿ ಕಟ್ಟಿ ಹಾಕಿರ್ತಾಳೆ ಅವಳು. ಇಷ್ಟು ನಮಗೆ ತೊಂದರೆ ಕೊಡ್ತಾ ಇವೆ ಇವೆಲ್ಲ ಜಡ ಚೇತನಾತ್ಮಕವಾದ ವಸ್ತುಗಳು. ಆದರೆ ನಾವು ಇದರಲ್ಲೇ ಮುಳುಗಿದ್ದೇವೆ, ವ್ಯರ್ಥವಾಗಿ ನಮ್ಮ ಆಯುಷ್ಯ ಕಳ್ಕೋತಾ ಇದ್ದೇವೆ ಅಂತಾನೆ ಪ್ರಹ್ಲಾದ. ಪ್ರಹ್ಲಾದ ವೈರಾಗ್ಯವನ್ನು ಬೋಧನೆ ಮಾಡಿದ್ದಾನೆ. ಅವನು ಚಿಕ್ಕವನಿದ್ದಾಗಲೂ ಬೋಧನೆ ಮಾಡಿದ್ದ. ತನ್ನ ಸಹಚರರಾದಂತಹ ರಾಕ್ಷಸ ಬಾಲಕರಿಗೆ ಅದನ್ನು ಹೇಳಿದ್ದ, ತನ್ನ ಮೊಮ್ಮಗನಿಗೆ ಅದನ್ನು ಹೇಳಿದ್ದ. ಆ ಮೊಮ್ಮಗ ಮತ್ತೆ ನಮಗೆ ಹೇಳ್ತಾ ಇದ್ದಾನೆ. ಇತ್ತಂ ವಿನಿಶ್ಚಿತ್ಯ ಪಿತಾಮಹೋಮೆ ಅಂತ 10ನೇ ಶ್ಲೋಕ. ಇಲ್ಲಿ ಸಾರೋದ್ಧಾರದಲ್ಲಿ ಬಂದಿಲ್ಲ, ಆದರೆ ಅದನ್ನು ನಾವು ಅನುಸಂಧಾನ ಮಾಡ್ಕೋಬೇಕು. ನಮ್ಮ ಅಜ್ಜ ಹೀಗೆ ನಿನ್ನ ಪಾದಕಮಲವನ್ನು ಆಶ್ರಯಿಸಿದ. ಅವನಿಗೂ ಇಂಥದೇ ವೈರಾಗ್ಯ ಬಂದಿತ್ತು. ಭೀತಃ ಸ್ವಪಕ್ಷ ಕ್ಷಪಣಸ್ಯ ಸತ್ತಮಃ. ಪರಮಾತ್ಮನ ಪಾದಕಮಲವೊಂದನ್ನು ಆಶ್ರಯಿಸದೆ ಹೋದರೆ ನಮಗೆ ಏನೂ ಸುಖವೂ ಇಲ್ಲ ಅಂತನ್ನೋದು ಅವನಿಗೆ ಗೊತ್ತಾಗಿತ್ತು. ಅಥಾಹಮಪ್ಯಾತ್ಮ ರಿಪೋಸ್ತವಾಂತಿಕಂ ದೈವೇನ ನೀತಃ ಪ್ರಥಮಂ ತ್ಯಾಜಿತ ಶ್ರೀಃ ಇದಂ ಕೃತಾಂತಾಂತಿಕ ವರ್ತಿ ಜೀವಿತಂ ಯಯಾ ಅಧ್ರುವಂ ಸ್ತಬ್ಧಮತಿ ನ ಬುಧ್ಯತೆ. ಇದು 11ನೇ ಶ್ಲೋಕ. ಅಲ್ಲೇ ಭಾಗವತದಲ್ಲೇ ಹಿಂದಿನ ಶ್ಲೋಕ 9ನೇದ್ದು, ನಡುವಿನ ಒಂದು ಶ್ಲೋಕ ಸಾರೋದ್ಧಾರದಲ್ಲಿ ಬಂದಿದ್ರು ನಾವು ಅದನ್ನು ನೆನಪು ಮಾಡ್ಕೊಳ್ಬೇಕು. ಅದು 10ನೇದ್ದು, ಮುಂದೀಗ 11ನೇದ್ದು. ನಮ್ಮ ಅಜ್ಜ ಪ್ರಹ್ಲಾದ ನಿನ್ನನ್ನು ಆಶ್ರಯಿಸಿದ. ಮೊಮ್ಮಗನಾದಂತಹ ನಾನೂ ಕೂಡ ನಮ್ಮ ಶತ್ರುವಾದ ನಿನ್ನನ್ನೇ ಆಶ್ರಯಿಸಿದ್ದೇನೆ ಅಂತ ಹೇಳಿದ. ಅಂದ್ರೆ ದಾನವ ಕುಲದ ಶತ್ರು ಅಂತ ಅರ್ಥ. ನಮಗೆ ನೀನು ಶತ್ರು ಅಲ್ಲ, ನನಗಾಗಲಿ ನನ್ನ ಅಜ್ಜನಾದ ಪ್ರಹ್ಲಾದನಿಗಾಗಲಿ ನೀನು ಅನಿಮಿತ್ತ ಬಂಧುವೆ, ಶತ್ರು ಅಲ್ಲ. ದಾನವ ಕುಲದ ಶತ್ರುವಾದ ನಿನ್ನನ್ನೇ ಆಶ್ರಯಿಸಿಬಿಟ್ಟೆವು. ದೈವೇನ ನೀತಃ ಪ್ರಥಮಂ ತ್ಯಾಜಿತ ಶ್ರೀಹಿ. ನಾನು ಸ್ವತಃ ವಿವೇಕಿಯಾಗಿ ಸಂಪತ್ತನ್ನ ಬಿಟ್ಟು ನಿನ್ನನ್ನು ಆಶ್ರಯಿಸಬೇಕಿತ್ತು, ಈ 3 ಲೋಕದ ಒಡೆತನ ಇತ್ಯಾದಿಗಳನ್ನು ಬಿಟ್ಟು. ಆದರೆ ನಾನು ಅದನ್ನು ಮಾಡದೇ ಇದ್ದಾಗ ನೀನಾದರೂ ಮಾಡ್ತೆ. ನೀನೇ ಮಾಡಿದ್ದೆ, ಅದನ್ನು ಅನುಗ್ರಹ ಮಾಡಿದ್ದೆ. ದೈವ ನನ್ನ ಈ ಸಂಪತ್ತನ್ನ ಕಸಿದುಕೊಂಡಿದೆ. ಈ ಸಂಪತ್ತು ಶ್ರೀ ಅನ್ನೋದು ನಮ್ಮ ಬುದ್ಧಿಯನ್ನ ಮುಗ್ಧ ಮಾಡಿಬಿಡ್ತದೆ, ಹಾಳು ಮಾಡ್ತದೆ. ಹೀಗೆ ಈ ಜೀವನ ನಮಗೇನು ಸಂಪತ್ತನ್ನು ಕೊಟ್ಟಿರ್ತದೆ, ಆ ಸಂಪತ್ತು ನಮ್ಮನ್ನ ಸಮುಗ್ಧರನ್ನಾಗಿ ಮಾಡಿಬಿಡ್ತದೆ. ಶ್ರಿಯಾ ಹಿ ಅಭೀಕ್ಷಣಂ ಸಂವಾಸ ಮೋಹಯೇದ್ ಭ್ರಾಮಯೇದಪಿ ಅಂತ ಒಂದು ಮಹಾಭಾರತದಲ್ಲಿ ಮಾತು ಬರ್ತದೆ. ಯಾರಿಗಾದರೂ ಸಂಪತ್ತಿನ ಅತಿಯಾದಂತಹ ಸಹವಾಸ ಅನ್ನೋದು ಭ್ರಮೆಗೆ ಕಾರಣ ಆಗ್ತದೆ. ಅದರಲ್ಲೂ ವಿಶೇಷತಃ ವೃತ್ತಿ ಸಂಕೋಚವನ್ವಿಚ್ಛೇ ನಲಭೇದ್ ಧನ ವಿಸ್ತರಂ ಅಂತ ಬ್ರಾಹ್ಮಣನಿಗೆ ಬಹಳ ಸಂಪತ್ತು ಅಂತ ಅನ್ನೋದು ಬರಬಾರದು ಅಂತಲೇ ಶಾಸ್ತ್ರ ವರ್ಣನೆ ಮಾಡ್ತದೆ. ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ವಿಶೇಷವಾಗಿ ಮಾಡಬೇಕಾದವನವನು, ಅವನಿಗೆ ಈ ಥರದ ಸಂಪತ್ತಿನ ಸತತವಾದ ಸಹವಾಸ ಇವು ಬಾಧಕ ಆಗ್ತವೆ ಅಂತ ಅದರ ತಾತ್ಪರ್ಯ. ಎಲ್ಲರಿಗೂ ಬಾಧಕವೇ, ಬ್ರಾಹ್ಮಣನಿಗೆ ವಿಶೇಷವಾಗಿ ಅದು ಬಾಧಕ ಅಂತ ತಾತ್ಪರ್ಯ. ಕೃತಾಂತಾಂತಿಕ ವರ್ತಿ ಜೀವಿತಂ ಯಯಾ ಅಧ್ರುವಂ ಸ್ತಬ್ಧಮತಿ ನ ಬುಧ್ಯತೆ.
ಯಾವತ್ತು ಯಮನ ಸಮೀಪದಲ್ಲೇ ನಮ್ಮ ಜೀವನ ಇದೆ. ಹುಟ್ಟಿದ್ವಿ ಅಂದಮೇಲೆ ಯಾವ ಕ್ಷಣದಲ್ಲಾದರೂ ಸಾಯಬಹುದು. ಯಮ ಗೃಹೀತೈವ ಕೇಶೇಶು ಅಂತ ಒಂದು ತನ್ನ ಎಡಗೈಯಲ್ಲಿ ನಮ್ಮ ಜುಟ್ಟನ್ನು ಹಿಡಿದು ಬಲಗೈಯಲ್ಲಿ ಖಡ್ಗ ಹಿಡಿದು ನಮ್ಮನ್ನು ಕತ್ತರಿಸಬೇಕು ಅಂತ ಕಾದೇ ಇದ್ದಾನೆ ಯಮ. ಹೀಗೆ ಕೃತಾಂತಾಂತಿಕ ವರ್ತಿ ಅವನ ಸಮೀಪದಲ್ಲಿದೆ ಈ ಜೀವನ. ಇದನ್ನು ನಾವು ತಿಳಿದುಕೊಂಡು ದೂರ ಇರಬೇಕು ಅಂತ ತಾತ್ಪರ್ಯ. 83ನೇ ಶ್ಲೋಕ. ಅಪಹೃತ ಶರೀರಾವಶೇಷಿತ ಲೋಕತ್ರಯ ವರುಣಪಾಶೈಶ್ಚ ಬದ್ಧ ಕಿರಿದರಿಯಾಂಚ ಅಪವಿದ್ಧ ಅಂತ ಭಾಗವತದ 5ನೇ ಸ್ಕಂದದಲ್ಲೂ ಕೂಡ ಅವನ ಬಗ್ಗೆ ಬರ್ತದೆ. 5ನೇ ಸ್ಕಂದದ 23ನೇ ಅಧ್ಯಾಯದ 24ನೇ ಶ್ಲೋಕ ಅದು. ಅವನಿಗೆ ಅಸುರಾವೇಶ ಆಗಿತ್ತು. ಆ ಅಸುರಾವೇಶ ಮತ್ತೆ ಬರದಂತೆ ಈ ಭಗವಂತ ಮಾಡಿದ. ಭಗವಂತನ ಅನುಸಂಧಾನ ನಮಗೆ ಮರೆಯಾದಾಗ ಒಳಗೆ ದೈತ್ಯರ ಹಾವಳಿ. ಭಗವಂತನೇ ಅಲ್ಲಿ ಗದಾಪಾಣಿಯಾಗಿ ಶಂಖಚಕ್ರ ಗದಾಪಾಣಿಯಾಗಿ ನಮ್ಮ ಎದುರಿಗೆ ಇದ್ದಾನೆ ಅಂತಾದರೆ ಮತ್ಯಾವ ಅಸುರರು ಅಲ್ಲಿ ಬರ್ಲಿಕ್ಕೆ ಸಾಧ್ಯ? ಮತ್ತವನು ಸ್ವಯಂ ಹೇಳ್ತಾ ಇದ್ದಾನೆ, ನಾನು ನಿನಗೆ ಅಸುರಾವೇಶ ಬರದಂತೆ ಮಾಡ್ತೇನೆ ಅಂತ. ಇದು ಭಗವಂತ ಆ ಬಲಿಗೆ ಮಾಡಿದಂಥ ಒಂದು ರಕ್ಷಣೆ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಕೂಡ ಅದನ್ನು ಹೇಳ್ತಾರೆ. ತತ್ರ ದಾನವ ದೈತ್ಯಾನ ಸಂಗಾತ್ತೇ ಭಾವ ಆಸುರ ದೃಷ್ಟ ಮದನುಭಾವಂ ವೈ ಸದ್ಯ ಕುಂಠೋ ವಿನಂಕ್ಷ್ಯತಿ ಅಂತ. ದಾನವರ ಕುಲದಲ್ಲಿಯೇ ಈ ಬಲಿ ಹುಟ್ಟಿದ್ದ. ಮೂಲತಃ ಆತ ದಾನವ ಅಲ್ಲ, ಒಬ್ಬ ಕರ್ಮಜ ದೇವತೆ, ಶ್ರೇಷ್ಠನಾದಂಥ ದೇವತೆಯೇ. ಆದರೆ ದಾನವರ ಕುಲದಲ್ಲಿ ಹುಟ್ಟಿದ್ದರಿಂದ ಇಂಥ ಅವಾಂತರ ಅವನಿಗೆ. ಮಾನುಷಾನ್ನೋಪಭೋಗೇನ ಸಂಸರ್ಗಾನ್ ಮಾನುಷೇಶು ಚ ಅಂತ ಹಿಂದೆ ಅನೇಕ ಸರಿ ಹೇಳಿದ್ದೆ. ಮನುಷ್ಯರ ಅನ್ನವನ್ನು ಊಟ ಮಾಡಿ ಮನುಷ್ಯರ ಸಹವಾಸ ಮಾಡಿದ್ರಿಂದ ಬುದ್ಧಿ ಎಷ್ಟು ಕುಂಠಿತ ಆಗ್ತದೆ. ಅಂಥದ್ದು ಇಲ್ಲಿ ದಾನವರ ಅನ್ನವನ್ನು ಸ್ವೀಕಾರ ಮಾಡಿ ದಾನವರ ಸಹವಾಸ ಮಾಡಿದರೆ ಏನು ಹಾನಿ ಆಗ್ಬೋದು ಅದನ್ನು ತಿಳ್ಕೊಳ್ಬೇಕು. ಭಗವಂತನಿಗೆ 3 ಲೋಕವನ್ನು ದಾನ ಕೊಡುವ ಪ್ರಸಂಗ, 3 ಹೆಜ್ಜೆ ದಾನ ಕೊಡುವ ಪ್ರಸಂಗ ಬಂದಾಗ ಬಲಿ ಅವನ್ನ ಆಕ್ಷೇಪ ಮಾಡಿದ್ದ. ನಾವು ಅದು ನೋಡಿದ್ದೀವಿ ಹಿಂದೆ. 3 ಲೋಕದ ಅಧಿಪತಿ ನಾನು, ನನ್ನ ಹತ್ರ ಬಂದು ಕೇವಲ 3 ಹೆಜ್ಜೆ ದಾನ ಕೇಳ್ತಿದ್ದೀಯಲ್ಲ, ಎಂಥ ಮೂರ್ಖನೇನು ಅಂತ. ಆದರೆ ಬಂದವನು ಭಗವಂತ ಅನ್ನೋ ಎಚ್ಚರ ಈ ಬಲಿಗಿರಲಿಲ್ಲ. ಅವನೇ ಮೂರ್ಖ. ಶುಕ್ರಾಚಾರ್ಯ ಅದನ್ನು ಹೇಳಿದ್ರು ಇವನು ತಿಳ್ಕೊಳ್ಳಿಲ್ಲ. ಹತ್ವಾ ಮೈನಾಂ ಹರೇದ್ಯುದ್ಧೇ ಶಯೀತ ನಿಹತೋಮಯ. ಗುರುಗಳು ಶುಕ್ರಾಚಾರ್ಯ ಎಚ್ಚರಿಸಿದ್ರು ಇವನು ಅವನ ಮಾತನ್ನು ಕೇಳಲಿಲ್ಲ. ಅವನು ನನ್ನನ್ನು ಕೊಂದು ಈ ಭೂಮಿಯನ್ನು ಅಪಹಾರ ಮಾಡಲಿ, ಅಥವಾ ನಾನೇ ಅವನನ್ನು ಸಂಹರಿಸ್ತೇನೆ. ಬ್ರಾಹ್ಮಣ ವೇಷದಿಂದ ಬಂದಿದ್ದಾನಲ್ಲ, ಇವನನ್ನು ನಾನು ಕೊಲ್ಲೋದು ಹೇಗೆ? ಅವನ ಮೇಲೆ ನಾನು ಕೈ ಮಾಡೋದಿಲ್ಲ. ತಥಾಪ್ಯೇನಂ ನ ಹಂಸಿಷ್ಯೆ ಭೀತಂ ಬ್ರಹ್ಮತನುಂ ರಿಪುಂ. ಬ್ರಾಹ್ಮಣ ವೇಷದಿಂದ ಇವನು ಯಾಕೆ ಬಂದಿದ್ದಾನೆ ಅಂದರೆ ನನಗೆ ಹೆದರಿ ಬಂದಿದ್ದಾನೆ ಅಂತ ಇವನು ತಿಳ್ಕೊಂಡಿದ್ದಾನೆ. ನನ್ನನ್ನೇ ಬೇರೆ ಮತ್ತಾವುದಾರ ರೂಪದಿಂದ, ರಾಮಕೃಷ್ಣಾದಿ ರೂಪಗಳಂತಹ ರೂಪದಿಂದ ಬಂದಿದ್ರೆ, ಮತ್ತಾವುದೋ ಸಿಂಹ ವರಾಹ ರೂಪದಿಂದ ಬಂದಿದ್ರೆ ನಾನು ಕೂಡ ಒಂದು ಬುದ್ಧಿ ಕಲಿಸಿಬಿಡ್ತಿದ್ದೆ ಈ ಹರಿಗೆ. ಆದರೆ ಬ್ರಾಹ್ಮಣ ರೂಪದಿಂದ ಬಂದಿದ್ದಾನೆ, ನನಗೆ ಹೆದರಿ ಬಂದಿದ್ದಾರೆ. ಬ್ರಾಹ್ಮಣ ರೂಪದಿಂದ ತಾನು ಬಂದರೆ ನಾನು ಬಲಿ ಆತನ ಮೇಲೆ ಕೈ ಮಾಡುವುದಿಲ್ಲ ಅಂತ ಅವನಿಗೆ ಭರವಸೆ ಇದೆ. ನನಗೆ ಹೆದರಿದ್ದಾನೆ ಅಂತ ಈ ಬಲಿ ಭ್ರಾಂತನಾಗಿದ್ದಾನೆ. ಅದು ಆವಾಗಿನ ಆತನ ಅಹಂಕಾರ ಅದೆಲ್ಲ ಇಳಿಯಿತು ಮುಂದೆ. ಅಮೃತಿತ ಕಷಾಯ ಕೋವಾ ಅಸ್ಮದ್ವಿಧ ಪರಿಹೀನ ಭಗವದನುಗ್ರಹ ಅಂತ ಬಲಿಚಕ್ರವರ್ತಿಯ ಕಥೆ 5ನೇ ಸ್ಕಂದದಲ್ಲೂ ಸ್ವಲ್ಪ, ಮತ್ತೆ 8ನೇ ಸ್ಕಂದದಲ್ಲಿ ವಿಸ್ತೃತವಾಗಿ ಬಂದಿದೆ. ಅವನಿಗೆ ಸಂಪತ್ತನ್ನೆಲ್ಲ ಭಗವಂತ ಅಪಹಾರ ಮಾಡಿದಾಗ ಇದೊಂದು ವೈರಾಗ್ಯ ಅಂತ ಜ್ಞಾನ ಬಂತಲ್ಲ, ಅದು ಅದ್ಭುತವಾದದ್ದು. ನಾವು ಕೂಡ ಅದನ್ನು ತಿಳ್ಕೊಳ್ಬೇಕು. ಆದದ್ದೆಲ್ಲ ಉಳಿತಾಯ ಆಯಿತು,
ಅಂತೇಳಿ. ಸ್ವಯಂ ಮಧ್ವಾಚಾರ್ಯರ ತಮ್ಮನಿಗೂ ಕೂಡ ವಿಧಿಭ್ರೂ ವಿಭ್ರಮ ಭ್ರಶ್ಯಧನ ಗೋಧಾನ್ಯ ಸಂಪದ ನಿರ್ವೇದಿನ ವೇದವಿದ ತೇನಾಪೇ ವೇದವಾದಿರಾಟ್ ಅಂತ. ಸ್ವಯಂ ಆಚಾರ್ಯರ ತಮ್ಮನಿಗೆ ಆ ದೈವದ ಆಟದಿಂದಾಗಿ ಧನ ಧಾನ್ಯ ಗೋವು ಎಲ್ಲವೂ ಕೂಡ ನಷ್ಟ ಆಗಿ ಹೋಗಿತ್ತಂತೆ. ಮಧ್ವರ ತಮ್ಮನಿಗೆ ಹೀಗಾಯ್ತು, ಎಲ್ಲನೂ ಕಳ್ಕೊಳ್ಳುವಂತಾಯ್ತು. ಆದರೆ ಅದು ಪ್ರಹ್ಲಾದ ಇರಬಹುದು, ಬಲಿ ಇರಬಹುದು, ಮತ್ತೆ ಮುಚುಕುಂದ ಇರಬಹುದು, ಯಾರಿಗೇ ಆದ್ರೂ ಏನೆಲ್ಲವನ್ನ ಕಳ್ಕೊಳ್ಳುವುದು ಮತ್ತು ಗಳಿಸುವುದು ಅದೆಲ್ಲವೂ ಕೂಡ ವಿಧಿಯ ಹುಬ್ಬಿನ ಕುಣಿತದ ಪ್ರಭಾವದಿಂದಲೇ. ಅದಲ್ಲದೆ ಹೋದರೆ ಯಾರಿಗೂ ಏನೂ ಆಗೋದಿಲ್ಲ ಅಂತ ತಾತ್ಪರ್ಯ. ಅಂಬರೀಷನ ವೈರಾಗ್ಯದ ಬಗ್ಗೆ ಮುಂದೆ 84ನೇ ಶ್ಲೋಕದಲ್ಲಿ ಹೇಳ್ತಾರೆ. ಗೃಹೇಶು ದಾರೇಶು ಸುತೇಶು ಬಂಧುಷು ದ್ವಿಪೋತ್ತಮ ಸ್ಯಂದನ ವಾಜಿಪತ್ಯಷು ಅಕ್ಷಯ್ಯ ರತ್ನಾಭರಣಾಂಬರಾದಿ ಆದಿಶು ಅನಂತಕೋಶೇಶ್ವಕರೋತ್ ಅಸನ್ಮತಿಂ ಅಂತ. ಅಂಬರೀಷ ರಾಜನಿಗೆ ವೈರಾಗ್ಯ ಎಂಥದ್ದು ಅಂದರೆ, ತನ್ನ ಮನೆ, ಹೆಂಡತಿ, ಮಕ್ಕಳು, ಬಂಧುಗಳು, ಆನೆ, ಕುದುರೆ, ಆಯುಧ, ಸಂಪತ್ತು ಎಲ್ಲದರಲ್ಲೂ ಕೂಡ ಅವನೇನು ಅನುಸಂಧಾನ ಇಟ್ಕೊಂಡಿದ್ದ ಅಂದರೆ ಅಸನ್ಮತಿ. ಇದೆಲ್ಲವೂ ಕೂಡ ನನಗೆ ಬಾಧಕ. ಸನ್ಮತಿಯನ್ನು ಇಟ್ಕೊಂಡಿದ್ದಿಲ್ಲ, ಅದ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಿದ್ದಿಲ್ಲ. ಅವನು ಅಸನ್ಮತಿಯನ್ನೇ ಇಟ್ಕೊಂಡಿದ್ದ. ಅವನ ಏಕಾಂತ ಭಕ್ತಿಗೆ ಒಲಿದು ಭಗವಂತ ಅವನಿಗೆ ಸುದರ್ಶನ ಚಕ್ರವನ್ನೇ ಕೊಟ್ಟಿದ್ದ. ಆ ಸುದರ್ಶನ ಚಕ್ರವನ್ನೇ ಅವನು ಕೊಟ್ಟಿದ್ದರ ಪರಿಣಾಮವಾಗಿ ದೂರ್ವಾಸ ಈ ಅಂಬರೀಷನನ್ನ ಪೀಡಿಸಲಿಕ್ಕೆ ಬಂದಾಗ ಚಕ್ರ ಅವನನ್ನು ರಕ್ಷಿಸಿತ್ತು. ಇದು ನಮಗೆ ಕಥೆ ಗೊತ್ತಿದೆ. ಅಂಬರೀಷ ಎಷ್ಟರವನು ಲಕ್ಷ್ಮೀ, ಚತುರ್ಮುಖ ಬ್ರಹ್ಮ ಮೊದಲಾದವುಗಳಿಗೆ ಹೋಲಿಸಿದರೆ ಅವನು ತೀರಾ ಸಣ್ಣವನು. ಆದರೆ ಒಂದು ಬಾರಿ ಪ್ರಹ್ಲಾದನನ್ನ ನರಸಿಂಹ ಎಲ್ಲರಿಗಿಂತಲೂ ಇವನು ಹೆಚ್ಚು ಪ್ರಿಯತಮ ಅಂತ ತೋರಿಸ್ಕೊಂಡಲ್ಲ, ಚತುರ್ಮುಖಾದಿಗಳಿಗಿಂತಲೂ ಈತ ಹೆಚ್ಚು ಪ್ರಿಯತಮ ಅನ್ನುವಂತೆ ತೋರಿಸಿಕೊಟ್ನಲ್ಲ. ಅದು ಆ ಭಕ್ತರಿಗೆ ಕೆಲವು ಬಾರಿ ಅವ್ರ ವೈಶಿಷ್ಟ್ಯವನ್ನು ಜಗತ್ತಿಗೆ ತೋರಿಸ್ಲಿಕ್ಕಷ್ಟೇ. ಆ ಕಾಲದಲ್ಲಿ ಅವ್ರ ಮೇಲೆ ತೋರಿಸಿದ ಒಂದು ಪ್ರೀತಿ ಅದು. ಅದರಂತೆ ಅಂಬರೀಷನಿಗೂ ಕೂಡ ಅಂಥ ಒಂದು ವೈಶಿಷ್ಟ್ಯವನ್ನು ತೋರಿಸಿದ್ದ. ಅಂಬರೀಷ ದುರ್ವಾಸರಿಗಿಂತ ದೊಡ್ಡವನು ಅಂತ ತಾತ್ಪರ್ಯ ಅಲ್ಲ ಅದಕ್ಕೆ. ಭಗವಂತನ ಭಕ್ತಿಯ ಪ್ರಭಾವ ಎಂಥದ್ದು ಅಂತ ತೋರಿಸಿದ್ರ ಒಂದು ನಿದರ್ಶನ ಅದು. ಸರ್ವೇ ವೇದಾಸ್ತು ದೇವಾರ್ಥಾ ದೇವಾ ನಾರಾಯಣಾರ್ಥಕಾ ನಾರಾಯಣಸ್ತು ಮೋಕ್ಷಾರ್ಥೆ ಮೋಕ್ಷೋ ನಾನ್ಯಾರ್ಥ ಇಷ್ಯತೆ ಏವಂ ಮಧ್ಯಮ ಭಕ್ತಾನಾಂ ಏಕಾಂತಾನಾಂ ನ ಕಸ್ಯಚಿತ್ ಅರ್ಥೇ ನಾರಾಯಣೋ ದೇವ ಸರ್ವಮನ್ಯತ್ ತದರ್ಥಕಂ ಅಂತ. ನಮಗೆ ವೇದಾದಿ ಶಾಸ್ತ್ರಗಳು ಬೇಕ್ಯಾಕೆ ಅಂದರೆ ದೇವತೆಗಳಲ್ಲಿ ಭಕ್ತಿ ಹುಟ್ಟಿಸ್ಲಿಕ್ಕಾಗಿ. ದೇವತೆಗಳಲ್ಲಿ ಭಕ್ತಿ ಯಾಕೆ ಅಂದರೆ ಅದು ನಾರಾಯಣನಲ್ಲಿ ಭಕ್ತಿ ಮೂಡಲಿಕ್ಕಾಗಿ. ಆ ದೇವತೆಗಳಲ್ಲೂ ಕೂಡ ನಾರಾಯಣನ ಪ್ರತೀಕರಾದವರು ಅನ್ನುವಂಥ ಎಚ್ಚರ ನಮಗೆ ಬರಬೇಕು ಅನ್ನೋ ಕಾರಣಕ್ಕಾಗಿ ದೇವತೆಗಳಲ್ಲಿ ಭಕ್ತಿ. ನಾರಾಯಣ ಇರುವುದು ಯಾಕೆ ಅಂದರೆ ನಮಗೆ ಮೋಕ್ಷವನ್ನು ಕೊಡಲಿಕ್ಕಾಗಿ. ಮೋಕ್ಷ ಇನ್ಯಾಕೆ ಅಂದರೆ ಮೋಕ್ಷವನ್ನು ನಾನ್ಯಾರ್ಥ ಇಷ್ಯತೆ. ಮೋಕ್ಷ ಮತ್ಯಾತಕ್ಕೂ ಅಲ್ಲ, ಮೋಕ್ಷವೇ ಕೊನೆಯ ಪ್ರಯೋಜನ. ಇದು ನಮಗೆ ಮಧ್ಯಮ ಭಕ್ತರಾದವರಿಗೆ. ಏಕಾಂತಾನಾಂ ನ ಕಸ್ಯಚಿದರ್ಥೇ ನಾರಾಯಣೋ ದೇವ. ಏಕಾಂತ ಭಕ್ತರು, ದೊಡ್ಡ ದೊಡ್ಡ ಭಕ್ತರಾದವರು ಆ ಭಗವಂತನನ್ನು ಭಜಿಸ್ತಾರಲ್ಲ, ಅವ್ರ್ಯಾಕೆ ಭಜಿಸ್ತಾರೆ ಅಂದರೆ ನಾರಾಯಣನಿಗಾಗಿಯೇ ಅವರು ಭಜಿಸ್ತಾರೆ ಹೊರತು ನಾರಾಯಣನನ್ನು ಪಡ್ಕೊಂಡ್ರೆ ಮತ್ತೇನೋ ಲಾಭ ಆಗ್ತದೆ ಅಂತಲ್ಲ. ಅವ್ರಿಗೆ ಬೇಕಾಗಿರುವುದು ನಾರಾಯಣ, ನಮಗೆ ಬೇಕಾಗಿರುವುದು ಮೋಕ್ಷ. ಅದಕ್ಕಾಗಿ ನಾರಾಯಣ ಬೇಕು. ಮೋಕ್ಷ ನಮ್ಮದು ಮೊದಲ ಆದ್ಯತೆಯನ್ನು ಪಡ್ಕೊಂಡಿದೆ, ನಾರಾಯಣ ಎರಡನೇ ಆದ್ಯತೆಯನ್ನು ಪಡ್ಕೊಂಡಿದ್ದಾನೆ ನಮ್ಮ ದೃಷ್ಟಿಯಲ್ಲಿ. ಆದರೆ ಏಕಾಂತ ಭಕ್ತರ ದೃಷ್ಟಿಯಲ್ಲಿ ಮೋಕ್ಷವೂ ಕೂಡ ಬೇಕಾಗಿಲ್ಲ ಅವರಿಗೆ. ಅವರಿಗೆ ಬೇಕಾಗಿರುವುದು ನಾರಾಯಣನೇ ಅಂತದರ ತಾತ್ಪರ್ಯ. ಮೋಕ್ಷಕ್ಕೆ ಹೋದ್ರೆ ಆ ಭಗವಂತನನ್ನ ಸಮೀಪದಲ್ಲಿದ್ದು ಆರಾಧನೆ ಮಾಡ್ಲಿಕ್ಕೆ ಸುಲಭ ಆಗ್ತದೆ ಅಂತ ಏಕಾಂತ ಭಕ್ತರು ಮೋಕ್ಷವನ್ನು ಬಯಸ್ತಾರೆ ಅಷ್ಟೇ. ಅವ್ರಿಗೆ ಬೇಕಾಗಿರುವುದು ನಾರಾಯಣ ಮಾತ್ರ. ಮೋಕ್ಷಕ್ಕಾಗಿಯೂ ಅವರು ನಾರಾಯಣನ ಭಜಿಸುವುದಿಲ್ಲ, ನಾರಾಯಣನನ್ನು ನಾರಾಯಣನಿಗಾಗಿಯೇ ಅವರು ಭಜಿಸ್ತಾರೆ.
ಆದ್ರಿಂದಲೇ ಋಜೂನಾಂ ಏಕೈವಾಸ್ತಿ ಪರಮೋತ್ಸಾಹವರ್ಜನಂ ಸ ಗುಣಾಲ್ಪತ್ವ ಮಾತ್ರತ್ವಾತ್ ನರ್ಜುತ್ವೇನ ವಿರುದ್ಧತೆ ಅಂತ ಶ್ಲೋಕ ನಾವು ಕೇಳೋದು. ಋಜುಗಳವರಿಗೂ ಕೂಡ ಒಂದು ದೋಷ ಇದೆ ಅಂತೆ. ಏನು ದೋಷ ಅಂದ್ರೆ ಪರಮೋತ್ಸಾಹವರ್ಜನಂ, ಮೋಕ್ಷವನ್ನು ಹೊಂದಲಿಕ್ಕಾಗಿ ಅವರು ಮಹಾ ಉತ್ಸಾಹವನ್ನೇನು ತೋರಿಸೋದಿಲ್ಲ. ಯಾಕೆಂದ್ರೆ ಅವರು ಮುಕ್ತ ಪ್ರಾಯರು, ಪಾಂಡವರೇ ಮುಕ್ತ ಪ್ರಾಯರು ಅಂತ ವರ್ಣನೆ ಮಾಡ್ತಾರೆ. ಪಾಂಡವಾನಾಂಚ ಮುಕ್ತಾನಾಂ ಅಂತರಂ ಕಿಂಚಿದೇವಹಿ ಅಂತ. ಪಾಂಡವರಿಗೂ ಮುಕ್ತರಿಗೂ ಇದ್ದ ಅಂತರ ಬಹಳ ಕಡಿಮೆ ಅಂತ ವರ್ಣನೆ ಮಾಡ್ತಾರೆ ಶಾಸ್ತ್ರದಲ್ಲಿ. ಅಂಥದ್ರಲ್ಲಿ ಆ ಪಾಂಡವ ಶ್ರೇಷ್ಠನಾದ ಭೀಮಸೇನ ಮತ್ತು ಉಳಿದ ಋಜುಗಳಿಗೆ ಮೋಕ್ಷ ಅಂತನ್ನುವುದು ಯಾವ ಕಾರಣಕ್ಕೂ ಬೇಕಾಗಿಲ್ಲ. ಮುಕ್ತರೇ ಅವರು, ಅವರಿಗೆ ಮೋಕ್ಷದ ಅಪೇಕ್ಷೆಯೇ ಇಲ್ಲ. ಭಗವಂತನನ್ನೇ ಯಾವತ್ತೂ ಕೂಡ ಬಯಸುವವರು. ಬ್ರಹ್ಮದೇವರು ಮುಖ್ಯವಾಗಿ ಏಕಾಂತ ಭಕ್ತರು. ರುದ್ರಾದಿಗಳೆಲ್ಲ ಉಳಿದ ದೇವತೆಗಳು ಸ್ವಲ್ಪ ಕಡಿಮೆ, ಆದರೂ ಅವರು ಏಕಾಂತ ಭಕ್ತರೇ. ಎಲ್ಲಾ ಭೋಗಭಾಗ್ಯಗಳನ್ನು ತೊರೆದು ಭಗವಂತನಿಗಾಗಿ ಬದುಕುವುದು, ಭಗವಂತನ ಆರಾಧನೆಗಾಗಿ ಬದುಕುವುದು ಮತ್ತು ಆ ಭೋಗಭಾಗ್ಯಗಳನ್ನು ಭಗವಂತನ ಆರಾಧನೆಗಾಗಿ ಬಯಸುವುದು ಆ ಏಕಾಂತ ಭಕ್ತರ ಒಂದು ಲಕ್ಷಣ ಅಂತ ತಿಳ್ಕೊಳ್ಬೇಕು. ಬ್ರಹ್ಮಾದಿಗಳಲ್ಲಿ ಅಂತಹ ಸಹಜವಾದ ಭಕ್ತಿ ಯಾವಾಗಲೂ ಇರ್ತದೆ. ಉಳಿದವರಲ್ಲಿ ಆ ಭಕ್ತಿ ಯಾವುದಾದ್ರೂ ಒಂದು ಆವೇಶ ಇದ್ದಾಗ ಕದಾಚಿತ್ ಅಂತಹ ಮಹಾಭಕ್ತಿ ಕಾಣಿಸ್ತದೆ. ಪ್ರಹ್ಲಾದ, ಅಂಬರೀಷ ಮೊದಲಾದವರಲ್ಲಿ. ಪ್ರಹ್ಲಾದನು ಕೂಡ ಅಂಥದೇ ಒಂದು ಮಾತನಾಡ್ತಾನೆ. ಅದು 85ನೇ ಶ್ಲೋಕ, 4ನೇ ಸ್ಕಂದದ ಪ್ರಹ್ಲಾದ ಅಲ್ಲ, ಧ್ರುವರಾಜನ ಉದ್ಗಾರ ಅದು. ಆತ್ಮಸ್ತ್ರ್ಯಪತ್ಯ ಸುಹೃದೋ ಬಲಮೃದ್ಧಕೋಶಂ ಅಂತಃಪುರಂ ಪರಿವಿಹಾರ ಭುವಶ್ಚ ರಮ್ಯಾಹ ಭೂಮಂಡಲಂ ಜಲಧಿ ಮೇಖಲ ಮಾಕಲಯ್ಯ ಕಾಲೋಪಸೃಷ್ಟಮಿತಿ ಸ ಪ್ರಜಯವು ವಿಶಾಲಾಂ ಅಂತ. ನಮಗೆ ಗೊತ್ತಿದೆ, ಈ ಧ್ರುವ 5ನೇ ವರ್ಷದಲ್ಲೇ ನಾರದರ ಉಪದೇಶವನ್ನು ಪಡ್ಕೊಂಡು ಭಗವಂತನನ್ನ ಪ್ರಸನ್ನನಾಗಿ ಮಾಡ್ಕೊಂಡಂಥವನು. ಅವನು ಉದ್ಗಾರ ಇದು, ನಮ್ಮ ಈ ಶರೀರ, ಮಡದಿ, ಮಕ್ಕಳು, ಬಂಧು, ಮಿತ್ರರು ಇದೆಲ್ಲವೂ ಕೂಡ ಒಂದು ಕಾಲದಲ್ಲಿ ಕಾಲನಾಮಕನಾದ ಪರಮಾತ್ಮನ ಗರ್ಭದಲ್ಲಿ ಅಡಗಿ ಹೋಗುವಂಥದ್ದು. ಕಾಲೋಪಸೃಷ್ಟಮಿತಿ ಭೂಮಂಡಲಂ ಜಲಧಿಮೇಖಲ ಮಾಕಲಯ್ಯ ಕಾಲೋಪಸೃಷ್ಟಮಿತಿ. ಕಾಲ ಇದನ್ನ ಒಂದು ಹಂತದಲ್ಲಿ ಯಾವತ್ತೋ ಒಂದು ಕಾಲದ ಘಟ್ಟದಲ್ಲಿ ಇವೆಲ್ಲವನ್ನೂ ಕಬಳಿಸುವವನೇ ಇದ್ದಾನೆ. ಕಾಲನ ಕರಿ ನೆರಳು ಈಗಾಗಲೇ ಇವುಗಳ ಮೇಲೆ ಕಾಣ್ತಾ ಇದೆ. ನೆರಳು ಆವರಿಸಿಕೊಂಡಿದೆ, ನಮಗದು ಕಾಣ್ತಾ ಇಲ್ಲ. ವಿವೇಕಿಗಳಿಗೆ ಕಾಣಿಸ್ತದೆ, ಅವಿವೇಕಿಗಳಿಗೆ ಏನೂ ಕಾಣಿಸ್ತಾ ಇಲ್ಲ. ಆದ್ರಿಂದ ಇಲ್ಲಿ ಎಲ್ಲ ಕಡೆನೂ ಕೂಡ ಆ ಕಾಲನ ಕರಿ ನೆರಳನ್ನು ಕಂಡು ನಾವು ಇದೆಲ್ಲವೂ ಅಶಾಶ್ವತ ಅಂತ ತಿಳಿದು ವೈರಾಗ್ಯವನ್ನು ತಾಳಬೇಕು. ಅವನೇನ್ ಮಾಡಿದ ಧ್ರುವ ಅಂದ್ರೆ ಪ್ರಜೆಯು ವಿಶಾಲ, ಬದರಿ ವಿಶಾಲಕ್ಕೆ ಹೋಗಿಬಿಟ್ಟ. ಅಲ್ಲಿ ಈ ಯಮ ನಿಯಮಾದಿಗಳನ್ನ ಅನುಸರಣೆ ಮಾಡಿದಂತೆ. ಈಗೇನು ಆ ಧ್ರುವನ ಬಗ್ಗೆ ನೋಡಿದ್ವಿ ಈ ಶ್ಲೋಕದಲ್ಲಿ, ಅದನ್ನು ಮುಂದಿನ ಶ್ಲೋಕದಲ್ಲಿ ಅದನ್ನು ವರ್ಣಿಸ್ತಾರೆ. ತಸ್ಯಾ ವಿಶುದ್ಧ ಕರ್ಣಃ ಶಿವವಾರ್ವಿಗಾಹ್ಯ ಬದ್ಧಾಸನೋ ಜಿತ ಮರುನ್ ಮನಸಾ ಹೃತಾಕ್ಷಃ ಸ್ಥೂಲೇ ದಧಾರ ಭಗವತ್ ಪ್ರತಿರೂಪಯೇತತ್ ಧ್ಯಾಯಂಸ್ತದವ್ಯವಹಿತೋ ವ್ಯಸೃಜತ್ ಸಮಾಧೋ. ಆ ಗಂಗಾ ನದಿಯ ಪವಿತ್ರವಾದ ನೀರಿನಲ್ಲಿ ಸ್ನಾನ ಮಾಡಿದ. ಗಂಗೆಯ ನೀರಿನಲ್ಲಿ ಸ್ನಾನ ಮಾಡಿದ. ಇಂದ್ರಿಯ ಮತ್ತು ಮನಸ್ಸುಗಳನ್ನೆಲ್ಲ ಶುದ್ಧ ಮಾಡಿಕೊಂಡ.
ಮುಂದೆ ಬಿಂಬರೂಪವನ್ನು ಧ್ಯಾನ ಮಾಡ್ತಾ ಈ ಏಕಾಗ್ರತೆಯನ್ನ ಸಂಪಾದನೆ ಮಾಡಿದ. ಅಷ್ಟಾಂಗ ಯೋಗದ ಎಲ್ಲಾ ಹಂತಗಳನ್ನು ಕೂಡ ಅವನು ದಾಟಿದ ಅಂತ ವರ್ಣನೆ ಮಾಡ್ತಾರೆ. ಇಷ್ಟು ವೈರಾಗ್ಯವನ್ನ ಧ್ರುವನು ಕೂಡ ಪಡೆದಿದ್ದ, ಪ್ರಹ್ಲಾದ ಪಡೆದಿದ್ದ. ಇದು ನಿಜವಾದ ವೈರಾಗ್ಯ. ಕೇವಲ ಅಭಾವ ವೈರಾಗ್ಯವನ್ನ, ಭಕ್ತಿರಹಿತವಾದ ವೈರಾಗ್ಯವನ್ನು ಸಂಪಾದನೆ ಮಾಡಿದರೆ ಅದರಿಂದ ಯಾವುದೇ ಲಾಭವಿಲ್ಲ. ಗೋಪಾಲದಾಸರು ಮತ್ತೊಂದು ಮಾತನ್ನ ಪುರಾಣಿಕಾಚಾರ್ಯರಲ್ಲಿ ಹೇಳ್ತಾರೆ. ತನು ಮನದ ಅಭಿಮಾನವನ್ನು ಬಿಟ್ಟು ಕುನ್ನಿತ ಮನೆ ಮನೆ ತಿರುಗುವುದೇ ಅನುಗಾಲವು ಘನಮಹಿಮ ಚೆಲ್ವ ಗೋಪಾಲ ವಿಠನನ್ನ ನೆನೆದು ಏಕಾಂತದಲ್ಲಿ ನಿರುಮಲ ಮನನಾಗೋ ಅಂತ. ಈ ಒಂದು ನಾಯಿ ನಿತ್ಯ ಮನೆ ಓಡಾಡ್ತಾನೆ ಇರ್ತದೆ. ಅದಕ್ಕೆ ನಿಮ್ಮಂತೆ ನಮ್ಮ ಶರೀರದ ಮೇಲೆ, ಮನಸ್ಸಿನ ಮೇಲೆ ಅಭಿಮಾನ ಏನೂ ಇರೋದಿಲ್ಲ. ಅಭಿಮಾನ ಅನ್ನುವುದು ಬಹಳ ಇರುವುದು ಮನುಷ್ಯನಿಗೆ. ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ ಇವುಗಳೆಲ್ಲರಿಗೂ ಹೋಲಿಸಿದಾಗ ಅಭಿಮಾನ ಅನ್ನುವುದು ಬಹಳ ಬಾಧಿಸುವುದು ಮನುಷ್ಯನನ್ನು. ಮನುಷ್ಯನಿಗೆ ಹೋಲಿಸಿದ್ರೆ ಅಭಿಮಾನ ಬಹಳ ಇಲ್ಲ. ಹಾಗೆ ಅದು ಕೂಡ ಅಭಿಮಾನರಹಿತವಾಗಿ ಮನೆ ತಿರುಗಾಡ್ತಾ ಇದೆ. ಅದನ್ನೇನು ವೈರಾಗ್ಯ ಅನ್ಬೇಕಾ? ಅದಕ್ಕೊಂದೊಂದು ದೊಡ್ಡ ಸಾಧನೆ ಅನ್ಬೇಕಾ? ಅದಕ್ಕೇನು ಭಕ್ತಿ ಇದೆಯಾ? ಅದೇನೂ ಅಲ್ಲ. ನೀನು ಆ ಭಗವಂತನಾದ ಗೋಪಾಲ ವಿಠಲನನ್ನು ನೆನೆತ ನಿರ್ಮಲವಾದ ಮನಸ್ಸಿನವನಾಗು. ಅದು ನಿಜವಾದ ವೈರಾಗ್ಯ, ಮತ್ತು ಅದು ಸಾಧನೆ ಅಂತಾರವರು. ಅಲ್ಲಿಗೆ ಈ 85ನೇ ಶ್ಲೋಕ ಸಮಾಪ್ತವಾಗಿದೆ.